ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಕ್ಲೀನಿಂಗ್ ವಿಡಿಯೋ ಇದು. ಒಂದು 2-3 ದಿನದ್ದು ಕ್ಲೀನಿಂಗ್ ವಿಡಿಯೋ. ನಾನು ನಿಮಗೆ ಕ್ಲೀನಿಂಗು ಫುಲ್ ತೋರಿಸಿದರೆ ಲೆಂದಿ ಆಗುತ್ತೆ ವಿಡಿಯೋ, ಮತ್ತು ನಿಮಗೂ ಕೂಡ ಬೇಜಾರಾಗುತ್ತೆ ಅಂಥೇಳಿ ಸ್ವಲ್ಪ ಸ್ಕಿಪ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಫಾಸ್ಟ್ ಮೋಷನಲ್ಲಿ ಇಟ್ಟಿದ್ದೀನಿ. ಕೆಲವರಿಗೆ ಕ್ಲೀನಿಂಗ್ ವಿಡಿಯೋ ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬ ಬೋರ್ ಆಗುತ್ತಲ್ವ. ಅದರಲ್ಲಿ ಹೇಳಬೇಕು ಅಂದರೆ ನನಗೆ ಕ್ಲೀನಿಂಗ್ ವಿಡಿಯೋ ಇಷ್ಟ, ಮತ್ತು ಅವ್ರ ಮನೆಯಲ್ಲಿ ಯಾವ ರೀತಿ ಆರ್ಗನೈಸ್ಡ್ ಆಗಿರ್ತವೆ, ವಸ್ತುಗಳು ಯಾವ ರೀತಿ ಇಟ್ಟಿರ್ತಾರೆ, ಅದು ನನಗೂ ಕೂಡ ಇಷ್ಟ. ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಿಮಗೆ ಎಲ್ಲೂ ಬೋರ್ ಆಗಬಾರ್ದು ಅಂಥೇಳಿ ನಾನು ಒಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಿಮ್ಮದು ಕ್ಲೀನಿಂಗ್ ಎಲ್ಲ ಆಯಿತಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಒಂದು 2-3 ತಾಸಾದರೂ ಆಗುತ್ತೆ. ಹಾಗಾಗಿ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಹಾಗಾಗಿ ಸ್ವಲ್ಪ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಹೊಸ ಟಾಪಿಕ್ ಏನಂದರೆ, ನಾವು ಬೇರೆಯವ್ರ ಬಗ್ಗೆ ತುಂಬ ಯೋಚಿಸೋದಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚಿಸೋಣ. ಇವತ್ತಿನ ಟಾಪಿಕ್ ಹೆಂಗಿದೆ ಅಲ್ವಾ? ಎಲ್ಲರೂ ನಾವು ಅದೇ ಕೆಲಸ ಎಲ್ಲ ಮಾಡೋದು, ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡೋದು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದರೆ ಉದ್ಧಾರ ಅನ್ನೋದ್ರು ಆಗ್ಬೋದು ಅಲ್ವಾ? ಬನ್ನಿ, ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ನಾವು ನಮ್ಮ ಜೀವನಕ್ಕಿಂತ ಬೇರೆಯವರ ಜೀವನವನ್ನು ಹೆಚ್ಚು ಗಮನಿಸ್ತೀವಿ. ಅಂದರೆ ಅವರು ಏನು ಮಾಡ್ತಿದ್ದಾರೆ, ಅವರು ಎಷ್ಟು ಸಂಪಾದಿಸ್ತಿದ್ದಾರೆ, ಆಮೇಲೆ ಅಂದರೆ ಅರ್ನ್ ಮಾಡ್ತಿದ್ದಾರೆ, ಅವರ ಮಕ್ಕಳ ಬಗ್ಗೆ ಆಗಿರ್ಬೋದು, ಅವ್ರು ಏನು ಕೊಂಡ್ಕೊಳ್ತಾರೆ, ಅಂದರೆ ಏನು ಪರ್ಚೇಸ್ ಮಾಡ್ತಾರೆ, ಅವರಲ್ಲಿರ್ತಕ್ಕಂಥ ದುಬಾರಿ ವಸ್ತುಗಳು, ಪ್ರತಿಯೊಂದನ್ನು ಅವರ ಲೈಫ್ ಸ್ಟೈಲ್, ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಏನು ಮಾಡ್ತಾರೆ, ಇದ್ರ ಬಗ್ಗೆನೇ ಕೆಲವರು ತುಂಬ ಯೋಚನೆ ಮಾಡ್ತಾರೆ, ಬೇರೆಯವ್ರ ಬಗ್ಗೆನೇ ಯೋಚಿಸ್ತಾರೆ. ಇನ್ನೊಂದು ಸೈಡ್ ಏನಂದರೆ, ಅವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅದನ್ನು ಕೂಡ ನಾವು ಯೋಚನೆ ಮಾಡ್ತೀವಿ. ಅವ್ರು ಏನಂತಾರೋ ಏನೋ, ನಮ್ಮ ಬಗ್ಗೆ ಏನು ತಿಳ್ಕೊತಾರೋ ಏನೋ, ಇದನ್ನು ಕೂಡ ಯೋಚನೆ ಮಾಡ್ತೀವಿ, ಬೇರೆಯವ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತೀವಿ. ಆದರೆ ನಮ್ಮನ್ನು ನಾವು ಎಂದೂ ಕೇಳ್ಕೊಳ್ಳೋದಿಲ್ಲ. ಏನಂತ, ನಾನು ಖುಷಿಯಾಗಿದ್ದೀನಾ, ನಾನು ಸಂತೋಷವಾಗಿದ್ದೀನಾ, ನಾನು ಆರೋಗ್ಯವಾಗಿದ್ದೀನಾ, ನಾನು ಏನಾದರೂ ಎಲ್ರಿಗೂ ಒಂದು ಗುರಿ ಅಂತ ಇರುತ್ತಲ್ವ, ಒಂದು ಕನಸುಗಳು ಅಂತ ಇರ್ತಾವಲ್ವ. ಹಾಗಾಗಿ ಏನಾದರೂ ನನ್ನ ಕನಸಿನ ಕಡೆ ಗಮನ ಅಂದರೆ ಹೆಜ್ಜೆ ಹಾಕ್ತಾ ಇದ್ದೀನಾ, ಗಮನ ಕೊಡ್ತಾ ಇದ್ದೀನಾ. ಪ್ರತಿಯೊಬ್ಬರಿಗೂ ಒಂದೊಂದು ಕನಸುಗಳು ಅಂತ ಇರ್ತವೆ. ನಾನು ಇಂದು ನಿನ್ನೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದೀನಾ, ಅದಕ್ಕೇನಾದರೂ ಟ್ರೈ ಮಾಡ್ತಾ ಇದ್ದೀನಾ, ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಾ, ಇವು ಏನು ನಾವು ಗಮನಿಸೋದಿಲ್ಲ, ಇವೇನು ಅಂದ್ಕೊಳ್ಳಲ್ಲ. ನಮ್ಮನ್ನು ನಾವು ಏನು ಕೇಳ್ಕೊಳ್ಳಲ್ಲ ಈ ಥರ ಪ್ರಶ್ನೆಗಳನ್ನು. ನಮ್ಮ ಗಮನ ಹೊರಗಿನ ಜಗತ್ತಿನ ಮೇಲೆ ಹೆಚ್ಚು ಇದ್ದರೆ, ಈ ಥರ ಹೊರಗಿನ ಕಡೆನೇ ಗಮನ ಇದ್ದರೆ ನಮ್ಮ ಒಳಗಿನ ಬೆಳವಣಿಗೆ ಏನಾಗುತ್ತೆ ಹೇಳಿ, ಕುಂಠಿತ ಆಗುತ್ತಲ್ವ, ನಿಧಾನವಾಗಿಬಿಡುತ್ತೆ. ಸೊ ಬನ್ನಿ, ಹಾಗಾದರೆ ಬೇರೆಯವ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡೋದ್ರಿಂದ ಆಗುವಂತಹ ನಷ್ಟಗಳೇನು ನಮಗೆ? ಫಸ್ಟ್ನೇದು ಕಂಪೇರ್. ಯಾವಾಗಲೂ ಕಂಪೇರ್ ಮಾಡ್ಕೊಳ್ಳೋದೆ, ಅವ್ರ ವಸ್ತು ನಮ್ಮ ವಸ್ತುಗೆ, ಅಥವಾ ಅವರಿಗೂ ನಮಗೂ, ಅವರ ಸ್ಟೇಟಸ್ ನಮ್ಮ ಸ್ಟೇಟಸ್ ಹೆಂಗಿದೆ, ಅವ್ರು ಯಾವ ರೀತಿ ಬಟ್ಟೆ ಆಗಿರ್ಬೋದು, ಅವ್ರ ದುಬಾರಿ ವಸ್ತುಗಳಾಗಿರ್ಬೋದು, ನಮಗೂ ಅವ್ರಿಗೂ ಫುಲ್ ಬರೀ ಕಂಪೇರ್ ಮಾಡಿದ್ದೆ. ಇದನ್ನು ಫಸ್ಟ್ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದರೆ ನಮಗೆ ಅದರಿಂದ ಏನಾದರೂ ಲಾಭ ಆಗುತ್ತಾ, ಏನಾದರೂ ಖುಷಿ ಆಗುತ್ತಾ, ಸಂತೋಷ ಆಗುತ್ತಾ? ಇಲ್ಲ ತಾನೇ. ನಮಗೆ ಸಂತೋಷನೂ ಕಡಿಮೆ ಆಗುತ್ತೆ, ಖುಷಿನೂ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಕಂಪೇರ್ ಮಾಡೋದನ್ನು ನಿಲ್ಲಿಸಬೇಕು. ಅದರಿಂದ ಸುಮ್ಮನೆ ಒತ್ತಡ. ಈಗ ಅವರೇನೋ ಒಂದು ದುಬಾರಿ ವಸ್ತುಗಳನ್ನು ತಂದಿರ್ತಾರಂದರೆ ನಾವು ಅದಕ್ಕೆ ತಕ್ಕಂತೆ ತರೋಕ್ಕಾಗುತ್ತಾ? ಮಿಡಲ್ ಕ್ಲಾಸ್ನವರು, ಶ್ರೀಮಂತರು ಏನೋ ತಂದಿರ್ತಾರೆ ಅಂದರೆ ನಾವು ತರೋಕ್ಕಾಗೋದಿಲ್ಲ. ಅವ್ರಿಗೆ ತಕ್ಕಂತೆ ಅವ್ರ ಮಟ್ಟಕ್ಕೆ ನಾವು ಇರೋಕ್ಕಾಗಲ್ಲ. ಸುಮ್ಮನೆ ಇದು ವಿನಾಕಾರಣ ಒಂಥರ ಒತ್ತಡ ಅನಿಸುತ್ತೆ ಮನಸ್ಸಿಗೆ ಅಲ್ವಾ? ಇದರಿಂದ ಆತ್ಮವಿಶ್ವಾಸನೂ ನಮಗೆ ಕಡಿಮೆ ಆಗುತ್ತೆ. ಅವ್ರು ನೋಡಿ ಅವ್ರು ಹಂಗಿದ್ದಾರೆ ಅಂತ ನೋಡಿ ನಮ್ಮ ಬಗ್ಗೆ ನಾವು ಏನು ಯೋಚನೆಯೂ ಮಾಡಲ್ಲ, ನಮ್ಮ ಬಗ್ಗೆ ನಮಗೆ ಫುಲ್ ಆತ್ಮವಿಶ್ವಾಸ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಸಮಯನೂ ವೇಸ್ಟ್, ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಬರೀ ಅವ್ರ ಬಗ್ಗೆನೇ ಯೋಚನೆನೇ ಮಾಡ್ಕೊತ ಹೋದರೆ ಸುಮ್ಮನೆ ವಿನಾಕಾರಣ ಟೈಮು ವೇಸ್ಟ್ ಆಗುತ್ತೆ. ಇದರಿಂದ ನಾವು ನಮ್ಮ ಗುರಿಯಿಂದ ನಾವು ದೂರ ಉಳಿತೀವಿ ಅಂತ ಹೇಳ್ಬೋದು. ನಮ್ಮ ಆಸೆ ಕನಸುಗಳಿಂದ ನಾವು ದೂರ ಹೋಗ್ತೀವಿ ಅಂತ ಹೇಳ್ಬೋದು. ಇದು ನಮಗೆ ಒಂಥರ ನಷ್ಟ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ
ಆಗ್ತಕ್ಕಂಥ ಇದು ಒಂದು ನಷ್ಟ ಅಂತ ಹೇಳ್ಬೋದು. ಕಂಪೇರ್ ಮಾಡಬಾರ್ದು. ನಮಗೆ ಒತ್ತಡ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ, ನಮ್ಮ ಗುರಿ ಕಡೆ ನಾವು ಗಮನ ಕೊಡೋಕ್ಕಾಗಲ್ಲ, ಅಂದರೆ ಕನಸುಗಳ ಕಡೆ ಗಮನ ಕೊಡೋಕ್ಕಾಗಲ್ಲ. ಬರ್ರಿ ಹಾಗಾದರೆ ನಮ್ಮ ಬಗ್ಗೆ ಯೋಚನೆ ಮಾಡೋದ್ರಿಂದ ಆಗುವಂಥ ಲಾಭಗಳು ಅಲ್ವಾ? ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಈ ಥರ ಕಂಪೇರ್ ಮಾಡೋದು ಬಿಟ್ಬಿಟ್ರೆ ನಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ, ಶಾಂತಿ ಸಿಗುತ್ತೆ ಮನಸ್ಸಿಗೆ. ಆಮೇಲೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಒಂದು ಕಡೆ ಕೂತು ಯೋಚನೆ ಮಾಡಿ, ಹೌದಲ್ಲ ಬೇರೆಯವ್ರ ಬಗ್ಗೆ ಏನೆಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ದೀನೋ ಅದನ್ನೇ ನಮಗೆ ನಮ್ಮ ಮೇಲೆ ನಾವು ಯೋಚನೆ ಮಾಡಿದರೆ ಆತ್ಮವಿಶ್ವಾಸ ಅನ್ನೋದು, ಕಾನ್ಫಿಡೆಂಟ್ ಅನ್ನೋದು ನಮಗೆ ತುಂಬ ಹೆಚ್ಚಾಗುತ್ತೆ. ಮತ್ತು ಸಮಯನೂ ಕೂಡ ವೇಸ್ಟ್ ಆಗಲ್ಲ. ನಮ್ಮ ಬಗ್ಗೆ ನಮ್ಮ ಮೇಲೆ ನಾವು ಏನಾದರೂ ಕಲೀಲಿಕ್ಕೆ ಬಂಡವಾಳ ಹಾಕೋದ್ರಿಂದ, ನಮ್ಮ ಬಗ್ಗೆ ನಮ್ಗೆ ಒಳ್ಳೇದು ಯೋಚನೆ ಮಾಡೋದ್ರಿಂದ ಸಮಯ ಕೂಡ ವೇಸ್ಟ್ ಆಗಲ್ಲ. ಆಮೇಲೆ ನಮ್ಮ ಗುರಿಯ ಕಡೆ, ನಮ್ಮ ಕನಸುಗಳತ್ತ ಕಡೆ ನಾವು ಹೋಗ್ಬೋದು. ಹೀಗೆ ನಮ್ಮ ಜೀವನ ಜವಾಬ್ದಾರಿಯನ್ನು ಈ ಥರ ಸ್ವೀಕರಿಸುತ್ತೆ. ನಮ್ಮ ಏನಿದೆಯಲ್ಲ ಅದನ್ನು ಜವಾಬ್ದಾರಿಯನ್ನು ಕೂಡ ಸ್ವೀಕರಿಸುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಒಬ್ಬ ಮಹಿಳೆ ಅಂದರೆ ಪ್ರತಿದಿನ ನೆರೆಮನೆ ಅಂದರೆ ಅಕ್ಕಪಕ್ಕವ್ರ ಮನೆ ಬಗ್ಗೆ ಮಾತಾಡ್ತಾ ಅವ್ರು ಏನು ಮಾಡ್ತಾರೆ ಎಂಬುದನ್ನು ಗಮನಿಸ್ತಾಳೆ. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಅವ್ರು ಏನು ಮಾಡ್ತಿದ್ದಾರೆ, ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಗಮನಿಸ್ತಾ ಇರ್ತಾಳೆ. ಇನ್ನೊಬ್ಬ ಮಹಿಳೆ ಪ್ರತಿದಿನ 1 ಗಂಟೆ ಅವಳು ತನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪ್ರತಿದಿನ 1 ಗಂಟೆ ಏನಾದರೂ ಮೀ ಟೈಮ್ ಅಂತೇಳಿ ಮಾಡಿಕೊಂಡು ಕಲಿಯೋದಕ್ಕೋಸ್ಕರ ಒಂದು ಟೈಮಿಂಗ್ಸ್ ಅಂತ ಮಾಡಿಕೊಂಡು ಹೊಸದನ್ನು ಕಲಿತಾಳೆ. ಏನಾದರೂ ಸ್ಕಿಲ್ ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದ್ತಾಳೆ. ತನ್ನ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡ್ತಾಳೆ. ಇದು 5 ವರ್ಷಗಳ ಆದ ನಂತರ ಯಾರು ಮುಂದೆ ಬರ್ತಾರೆ, ಯಾರು ಮುಂದೆ ಇರ್ತಾರೆ ಅನ್ನೋದು ನೀವು ನೋಡ್ಬೋದು. ಯಾವ ಮಹಿಳೆ ತನ್ನ ಬೆಳವಣಿಗೆಗಾಗಿ ಅದ್ರ ಮೇಲೆ ಕೆಲಸ ಮಾಡಿದವರೇ ಮುಂದೆ ಬರ್ತಾರೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಂಥ ಮಹಿಳೆ ಮುಂದೆ ಬರೋದಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಬಿದಿರು ಅದು 5 ವರ್ಷಕ್ಕೆ ದೊಡ್ಡ ಮರ ಥರ ಆಗುತ್ತಂತೆ. ಅದು 3 ವರ್ಷ ಇನ್ನು ತನ್ನ ಬೇರನ್ನು ಭದ್ರ ಮಾಡಿಕೊಂಡು, ಅದು ಬೇಸಿಕ್ ಏನಿರುತ್ತಲ್ಲ ಫೌಂಡೇಶನ್ ಅಂತೀವಲ್ಲ ಅದನ್ನೆಲ್ಲ ಭದ್ರ ಮಾಡಿಕೊಂಡು ಅದು ಒಳಗೆ ಬಲಿಷ್ಠವಾಗಿ ನಂತರ 3ನೇ ವರ್ಷದಿಂದ ಅದು ಮೇಲಕ್ಕೆ ಚಿಗುರ್ಕಂತ 5ನೇ ವರ್ಷಕ್ಕೆ ಅದು ತುಂಬ ಹೆಮ್ಮರವಾಗಿ ಬೆಳೆಯುತ್ತಂತೆ ಬಿದಿರು. ಇದು ಕೇಳಿರೋದು ಆ್ಯಕ್ಚುಲಿ, ನಾನು ನೋಡಿಲ್ಲ, ಇದು ಅದೇ ರೀತಿ ಬಿದಿರಿನ ಥರ ನಮ್ಮ ಜೀವನನೂ ಕೂಡ ಏನೇ ಒಂದು ಸ್ಕಿಲ್ ಕಲಿತಾಗ, ಏನೇ ಒಂದು ನಾವು ಕೆಲಸ ಮಾಡಿದಾಗ 5 ವರ್ಷದ ನಂತರ ಆ ರಿಸಲ್ಟನ್ನು ನಾವು ನೋಡ್ಬೋದಂತೆ. ಹೀಗೆ ನಿಜ ಜೀವನದಲ್ಲಿ ನಾವು ಇದನ್ನು ಹೇಗೆ ಅಡಾಪ್ಟ್ ಅಂದರೆ ಹೇಗೆ ನಾವು ಇದನ್ನು ಯೂಸ್ ಬಳಸ್ಕೋಬೇಕು ಅಂದರೆ, ಪ್ರತಿದಿನ ನಾವು ಬೆಳಗ್ಗೆ ನಮ್ಮನ್ನು ನಾವು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಇಂದು ನಾನು ಏನು ಕಲಿಬೇಕು, ಇಂದು ನಾನು ನಿನ್ನೆಗಿಂತ ಹೇಗೆ ಬೆಟರ್ ಆಗ್ತಾಯಿದ್ದೀನಿ, ಉತ್ತಮವಾಗಬಹುದು, ಅಥವಾ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಸಮಯವನ್ನು ನಾನು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೀನಾ, ಅಥವಾ ನನ್ನ ಗುರಿ ಕಡೆ ನಾನು ಒಂದು ಹೆಜ್ಜೆ ಇದ್ದೀನ, ನನ್ನ ಕನಸಿನ ಕಡೆ ಹೆಜ್ಜೆ ಇದ್ದೀನ, ನನ್ನ ಕನಸನ್ನು ನಾನು ಈಡೇರಿಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾ ಇದ್ದೀನ. ಈ ಎಲ್ಲ ಅಭ್ಯಾಸಗಳಿಂದ ನಮ್ಮ ಜೀವನ ಬದಲಾಯಿಸಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.